ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಬೇಕು. ಎಲ್ಲೆಂದರಲ್ಲಿ ಎಸ್ಐಆರ್ ಫಾರಂ ವಿತರಿಸುವಂತಿಲ್ಲ. ಕಚೇರಿಗಳಲ್ಲಿ ಕುಳಿತು ಫಾರಂ ಹಂಚುವಂತಿಲ್ಲ. ರಾಜ್ಯ ಚುನಾವಣಾ ಅಧಿಕಾರಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಬೇಕು. ಎಲ್ಲೆಂದರಲ್ಲಿ ಎಸ್ಐಆರ್ ಫಾರಂ ವಿತರಣೆ ಮಾಡುವಂತಿಲ್ಲ. ಕಚೇರಿಗಳಲ್ಲಿ ಕುಳಿತು ಫಾರಂ ಹಂಚುವಂತಿಲ್ಲ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ರಾಜ್ಯ ಚುನಾವಣಾ ಅಧಿಕಾರಿ ಅನೂಪ್ ಕುಮಾರ್ ಅವರು ವಾರ್ನಿಂಗ್ ಕೊಟ್ಟಿರುವಂತದ್ದು. ಚುನಾವಣಾ ಆಯೋಗದ ಮಾರ್ಗಸೂಚಿ ಪಾಲನೆ ಮಾಡಲೇಬೇಕು, ಕಡ್ಡಾಯ. ಅದು ಮತದಾರರ ಸಹಾಯ ಕೇಂದ್ರಗಳ ಬಳಕೆಗೆ ಉತ್ತೇಜನ ನೀಡಲಾಗುತ್ತೆ. ಮುಖ್ಯ ಚುನಾವಣಾ ಅಧಿಕಾರಿ ಸೂಚನೆ ಕೊಟ್ಟಿರುವಂತದ್ದು. ಎಸ್ಐಆರ್ ಬಗ್ಗೆ ಕೆಲವೊಂದು ದೂರು ಬಂದ ಹಿನ್ನೆಲೆ ಅಗತ್ಯ ಕ್ರಮ ಕೈಗೊಳ್ತೇವೆ ನಾವು ಅಂತ ತಿಳಿಸಿದ್ದಾರೆ. ಬಿಎಲ್ಒಗಳು ಎಲ್ಲರ ಮನೆಗೂ ಕೂಡ ಭೇಟಿ ನೀಡಬೇಕು. ಎಲ್ಲೆಂದರಲ್ಲಿ ಫಾರಂ ವಿತರಣೆ ಮಾಡುವ ಹಾಗಿಲ್ಲ ಅಂತ ಹೇಳಿ ರಾಜ್ಯ ಚುನಾವಣಾ ಅಧಿಕಾರಿ ಅನೂಪ್ ಕುಮಾರ್ ಅವರು ವಾರ್ನಿಂಗ್ ಕೊಟ್ಟಿದ್ದಾರೆ. ಏನು ಚುನಾವಣಾ ಆಯೋಗದ ಮಾರ್ಗಸೂಚಿ ಇದೆಯಾ ಅದು ಎಲ್ಲ ಸಿಬ್ಬಂದಿಗಳು ಕೂಡ ಕಡ್ಡಾಯವಾಗಿ ಪಾಲನೆ ಮಾಡಬೇಕು. ಹಾಗೆ ಮತದಾರರ ಸಹಾಯ ಕೇಂದ್ರಗಳ ಬಳಕೆಗೂ ಕೂಡ ಉತ್ತೇಜನ ಕೊಡಲಾಗುತ್ತೆ ಅಂತ ಮಾಹಿತಿ ನೀಡಿದ್ದಾರೆ. ಪ್ರತಿಯೊಬ್ಬ ಸಿಬ್ಬಂದಿ ಕೂಡ ಮನೆ ಮನೆಗೆ ಭೇಟಿ ನೀಡಬೇಕು, ಮಾಹಿತಿ ಪಡೆದುಕೊಳ್ಬೇಕು. ಎಲ್ಲೆಂದರಲ್ಲಿ ಜನ ಸಿಗ್ತಾರೆ, ಮನೆಯವರು ಸಿಗ್ತಾರೆ ಅಂತ ಫಾರಂ ವಿತರಣೆ ಮಾಡೋ ಹಾಗಿಲ್ಲ ಅಂತ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ ಇಲ್ಲಿ ರಾಜ್ಯ ಚುನಾವಣಾ ಅಧಿಕಾರಿ. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಅಕ್ರಮ ಆಗ್ತಾ ಇದೆ ಅನ್ನುವ ವಿಚಾರ ಬೆಳಕಿಗೆ ಬಂದ ಕೂಡಲೇ ಇದೀಗ ರಾಜ್ಯ ಚುನಾವಣಾ ಅಧಿಕಾರಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಸಿಬ್ಬಂದಿಗಳು ಮನೆ ಮನೆಗೆ ಭೇಟಿ ನೀಡಲೇಬೇಕು. ಎಲ್ಲೆಂದರಲ್ಲಿ ಫಾರಂ ವಿತರಣೆ ಮಾಡಬಾರ್ದು. ಕಚೇರಿಯಲ್ಲಿ ಕುಳಿತುಕೊಂಡು ಫಾರಂ ಅನ್ನು ವಿತರಣೆ ಮಾಡಬಾರ್ದು ಜನರಿಗೆ ಅಂತ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಹಾಗೆ ಚುನಾವಣಾ ಆಯೋಗದ ಮಾರ್ಗಸೂಚಿ ಏನೇನಿದೆ ಅದೆಲ್ಲವನ್ನು ಕೂಡ ಪಾಲನೆ ಮಾಡಲೇಬೇಕು ಅಂತ ಇಲ್ಲಿ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಹಾಗೆ ಮತದಾರರ ಸಹಾಯ ಕೇಂದ್ರಗಳ ಬಳಕೆಗೂ ಕೂಡ ಉತ್ತೇಜನ ಕೊಡ್ತೇವೆ ನಾವು ಅಂತ ಇಲ್ಲಿ ರಾಜ್ಯ ಚುನಾವಣಾ ಅಧಿಕಾರಿ ಅನೂಪ್ ಕುಮಾರ್ ಅವರು ಸೂಚನೆ ನೀಡಿದ್ದಾರೆ. ಎಸ್ಐಆರ್ ಬಗ್ಗೆ ಕೆಲವೊಂದು ದೂರು ಬಂದಿದೆ, ಹಾಗಾಗಿ ಅಗತ್ಯ ಕ್ರಮ ಕೈಗೊಳ್ತೇವೆ ನಾವು ಅಂತ ಇಲ್ಲಿ ಚುನಾವಣಾ ಅಧಿಕಾರಿ ಮಾಹಿತಿ ಕೊಟ್ಟಿದ್ದಾರೆ. ನಿನ್ನೆ ರಾಮನಗರದಲ್ಲಿ ಕಲ್ಯಾಣ ಮಂಟಪದಲ್ಲಿ ಎಸ್ಐಆರ್ ಪ್ರಕ್ರಿಯೆ ನಡೀತಿದೆ ಎನ್ನುವ ಆರೋಪ ಕೇಳಿ ಬಂದಿತ್ತು. ಇದಕ್ಕೆ ಸಿಎಂ ಅವರು ಕೂಡ ರಿಯಾಕ್ಟ್ ಮಾಡಿದ್ರು. ಎಲ್ಲರೂ ಕೂಡ ಕಂಪಲ್ಸರಿಯಾಗಿ ಮನೆ ಮನೆಗೆ ಭೇಟಿ ನೀಡಬೇಕಂತ. ಇದೀಗ ರಾಜ್ಯ ಚುನಾವಣಾ ಅಧಿಕಾರಿ ಕೂಡ ಈಗ ವಾರ್ನಿಂಗ್ ಕೊಟ್ಟಿರುವಂತದ್ದು. ಎಲ್ಲರೂ ಕೂಡ ಮನೆಗೆ ಭೇಟಿ ನೀಡಲೇಬೇಕು ಅಂತ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ.